ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೋಡಿ, ಇವತ್ತಿನ ನಮ್ಮ ಮಾಹಿತಿ GNM ನರ್ಸಿಂಗ್ ಅಪ್ಲಿಕೇಶನ್ ಹಾಕಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಇನ್ನೂವರೆಗೆ ಯಾರು ಅಪ್ಲಿಕೇಶನ್ ಹಾಕಿಲ್ಲಲ್ಲ, ನಾಳೆ ಕೊನೆಯ ದಿನಾಂಕ ಇದೆ. 2026ನೇ ಸಾಲಿನ ಗೋರ್ಮೆಂಟ್ GNM ನರ್ಸಿಂಗ್ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ನಾಳೆಗೆ ಕ್ಲೋಸ್ ಆಗುತ್ತೆ. ಆಲ್ರೆಡಿ 2ನೇ ಸಲ ನಿಮಗೆ ಚಾನ್ಸಸ್ಸನ್ನು ಕೊಟ್ಟಿದ್ರು, ನಾಳೆಗೆ ಅದು ಕ್ಲೋಸ್ ಆಗುತ್ತೆ. ಓಕೆ, ಅಪ್ಲಿಕೇಶನ್ ಹಾಕಿರುವಂತಹ ವಿದ್ಯಾರ್ಥಿಗಳಿಗೆ ಈ ಮಾಹಿತಿ ಮುಂದೇನಾಗುತ್ತೆ ನೋಡಿ. ಪ್ರತಿ ವರ್ಷನೂ ಕೂಡ ಕೌನ್ಸಿಲಿಂಗ್ ಮುಖಾಂತರ ನಿಮ್ಗಳಿಗೆ ಸೀಟ್ ಹಂಚಿಕೆಯನ್ನು ಮಾಡ್ತಾರೆ GNM ನರ್ಸಿಂಗ್ ಬೋರ್ಡ್ನವರು. ಕೌನ್ಸಿಲಿಂಗ್ ಹೆಂಗೆ ಮಾಡ್ತಾರೆ, ಎಲ್ಲಿ ಕರೀತಾರೆ ಅಂತ ನಿಮ್ಮ ಡೌಟ್ ಇದ್ದರೆ ನೋಡಿ, ಪ್ರತಿ ವರ್ಷನೂ ಕೂಡ ಆನ್ಲೈನ್ ಮುಖಾಂತರನೇ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾರೆ. ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಏನೆಲ್ಲ ಬರ್ತವೆ? ಒಂದನೇದು ಡಾಕ್ಯುಮೆಂಟ್ ವೆರಿಫಿಕೇಷನ್. ಈಗಾಗಲೇ ನೀವು ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿದ್ದೀರಿ, ಅವುಗಳನ್ನು ವೆರಿಫೈ ಮಾಡ್ತಾರೆ. ನಿಮ್ಮ ಪರ್ಸೆಂಟೇಜು, ಅಪ್ಲೋಡ್ ಮಾಡಿರುವಂಥ ಮಾರ್ಕ್ಸ್ ಕಾರ್ಡು ಮ್ಯಾಚ್ ಆಗ್ತಿದೆ ಅಂತ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ಮೇಲೆ ಅದರಲ್ಲಿ ಏನಾದರೂ ತಪ್ಪು ಮಾಹಿತಿ ಇದ್ದರೆ ಅದನ್ನು ರಿಜೆಕ್ಟ್ ಮಾಡಿ ಎಡಿಟಿಂಗ್ ಲಿಂಕನ್ನು ಕೊಡ್ತಾರೆ. ಎಡಿಟ್ ಮಾಡ್ಕೊಳ್ಳಿಕ್ಕೆ ಚಾನ್ಸಸ್ಸನ್ನು ಕೊಡ್ತಾರೆ. ಸೊ ಎಡಿಟ್ ಮಾಡ್ಕೊಳ್ಳಿಕ್ಕೆ ಕೊಟ್ಟ ಮೇಲೆ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಯುತ್ತೆ ಮತ್ತು ನಿಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳಲಿಕ್ಕೆ ಎಡಿಟ್ ಆಪ್ಷನನ್ನು ಕೊಡ್ತಾರೆ. ಅದು ಕೂಡ ಮುಗಿದು ಹೋಗುತ್ತೆ. ಮುಗಿದ ಮೇಲೆ ನಿಮ್ಮ ರ್ಯಾಂಕ್ ನಂಬರ್ಗಳನ್ನು ಕೊಡ್ತಾರೆ. ಆಮೇಲೆ ಆಪ್ಷನ್ ಎಂಟ್ರಿ ಲಿಂಕನ್ನು ಕೊಡ್ತಾರೆ. ಆಪ್ಷನ್ ಎಂಟ್ರಿ ಅಂದರೆ ಏನು? ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಇರುವಂಥ ಒಂದು ವಿಧಾನ. ಆನ್ಲೈನ್ ಮುಖಾಂತರ ಕಾಲೇಜ್ ಹೆಂಗೆ ಆಯ್ಕೆ ಮಾಡ್ಕೋಬೇಕು ಅನ್ನೋದು ನಾನು ಹೇಳ್ತೇನೆ, ಲೈವಲ್ಲಿ ಬಂದಾಗ ಕೂಡ ಹೇಳ್ತೇನೆ. ಈಗ ಸದ್ಯಕ್ಕೆ ಯಾವುದು ಆಪ್ಷನ್ ಎಂಟ್ರಿ ಇಲ್ಲ ಅಂತೇಳಿ ನಾವು ಲೈವಲ್ಲಿ ಬರ್ತಾ ಇಲ್ಲ. ಲೈವಲ್ಲಿ ಬಂದು ನಿಮಗೆ ಹೆಂಗೆ ಆಪ್ಷನ್ ಎಂಟ್ರಿ ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಕೊಡ್ತೇನೆ. ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಆಪ್ಷನ್ ಎಂಟ್ರಿ ಬಿಟ್ಟ ಮೇಲೆ ನೀವು ಕಾಲೇಜ್ಗಳನ್ನು ಸೇರಿಸ್ತೀರಿ. ಗೌರ್ಮೆಂಟ್ ಕಾಲೇಜು, ಪ್ರೈವೇಟ್ ಕಾಲೇಜು ಎಲ್ಲನೂ ಸೇರಿಸ್ತೀರಿ. ಆಮೇಲೆ ಸಬ್ಮಿಟ್ ಮಾಡ್ತೀರಿ. ಆಮೇಲೆ ಅವ್ರು ಏನು ಮಾಡ್ತಾರೆ, ಒಂದು 2-3 ದಿವಸದಲ್ಲಿ ಅದನ್ನು ವೆರಿಫೈ ಮಾಡಿಕೊಂಡು ಅದರಲ್ಲಿ ಯಾವುದಾದ್ರೂ ಒಂದು ಕಾಲೇಜನ್ನು ನಿಮ್ಮ ಪರ್ಸೆಂಟೇಜು, ನಿಮ್ಮ ಕಾಸ್ಟ್ಗೆ ತಕ್ಕಂತೆ ಸೀಟ್ ಇದ್ದರೆ ಹಂಚಿಕೆ ಮಾಡ್ತಾರೆ. ಸೆಲೆಕ್ಟೆಡ್ ಅಂತ ನಿಮ್ಗೆ ಮೆಸೇಜ್ ಬರುತ್ತೆ, ಅಥವಾ ನಿಮಗೆ ವೆಬ್ಸೈಟಲ್ಲಿ ಬಿಡ್ತಾರೆ. ಸೆಲೆಕ್ಟ್ ಅಂತಂದವರಿಗೆ ಅಡ್ಮಿಷನ್ ಆಗಲಿಕ್ಕೆ ಟೈಮನ್ನು ಕೊಡ್ತಾರೆ. ಯಾರು ಸೆಲೆಕ್ಟ್ ಆಗಿರೋರಿಗೆ ನಾಟ್ ಸೆಲೆಕ್ಟೆಡ್ ಅಂತ ಬರುತ್ತೆ, ನಾಟ್ ಆಪ್ಷನ್ ಹೋಗಿ ಕಾಲೇಜ್ ಸೆಲೆಕ್ಟ್ ಆಗಿಲ್ಲ ಅಂತ ಬರುತ್ತೆ. ಅವರು 2ನೇ ರೌಂಡಿಗೆ ವೇಟ್ ಮಾಡಬೇಕು. ಈ ಥರ ಪ್ರಕ್ರಿಯೆ ಇದೆ. ಹಂತ ಹಂತವಾಗಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಜಸ್ಟ್ ನೀವು ವೇಟ್ ಮಾಡಬೇಕು, ಯಾಕಂದರೆ ಅರ್ಜೆಂಟ್ ಮಾಡುವಾಗಿಲ್ಲ. ಕಾಲೇಜ್ ಆರಂಭ ಆಗೋದು ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ, ಕೌನ್ಸಿಲಿಂಗ್ ಪ್ರಕ್ರಿಯೆ ಆಗೋದು ಒಂದ್ಸಲ ಸ್ಟಾರ್ಟ್ ಆದರೆ ಬೇಗ 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 ಮುಗಿದು ಹೋಗ್ಬಿಡುತ್ತೆ. ಅದಕ್ಕೆ ಅವರು ಸೆಟ್ ಆಗಲಿಕ್ಕೆ ಟೈಮ್ ತೊಗೊತಾ ಇದ್ದಾರೆ. ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನು, ಅಪ್ಲಿಕೇಶನು ಕ್ಲೋಸ್ ಆಗಬೇಕಂದ್ರೆ ಸ್ವಲ್ಪ ಟೈಮ್ ಬೇಕು. ಯಾವಾಗ ಆರಂಭವಾಗುತ್ತೆ? ನನ್ನ ಪ್ರಕಾರ ನೋಡಿರಿ, ಈ ತಿಂಗಳು ಕೊನೆಯ ವಾರ ತನಕ ಕೂಡ ನಿಮಗೆ ಎಡಿಟಿಂಗ್ ಆಪ್ಷನನ್ನು ಕೊಡ್ಬೋದು. ಎಡಿಟ್ ಮಾಡ್ಕೊಳ್ಳಿಕ್ಕೆ ಲಿಂಕನ್ನು ಕೊಡ್ತಾರೆ. ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಫಸ್ಟ್ ರೌಂಡು, 2ನೇ ವಾರದಲ್ಲಿ ಸೆಕೆಂಡ್ ರೌಂಡು, 3ನೇ 3rd ರೌಂಡ್, ಈ ರೀತಿ ಮಾಡಿ ಆಗಸ್ಟ್ ಮಂತಲ್ಲಿ 2 ರೌಂಡ್ ಮುಗಿಸ್ತಾರೆ. ಸೆಪ್ಟೆಂಬರ್ ಮಂತಲ್ಲಿ 1 ರೌಂಡ್ ಮಾಡಿ ಕ್ಲೋಸ್ ಮಾಡಿಬಿಡ್ತಾರೆ. 3 ರೌಂಡ್ನ ಮಾಡ್ತಾರೆ. ಇದನ್ನು 4 ರೌಂಡ್ಗಳನ್ನು ಮಾಡಿ ಕ್ಲೋಸ್ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡುತ್ತೆ. ಆಗಸ್ಟ್ ತನಕ ಎಲ್ಲ ಕ್ಲೋಸ್ ಆಗುತ್ತೆ. ಜುಲೈ ಆಗಸ್ಟಲ್ಲಿ ಕಂಪ್ಲೀಟಾಗಿ ಎಲ್ಲ ಪ್ರಕ್ರಿಯೆಯನ್ನು ಮಾಡಿ ಮುಗಿಸಿಬಿಡ್ತಾರೆ. ಓಕೆ, ಮತ್ತೇನು ಡೌಟ್ ಇದ್ದರೆ ನನಗೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಡೌಟ್ಗಳನ್ನು ಶೇರ್ ಮಾಡಿ.